ಮಮ್ಮಿ ಎಂಬ ಪದವನ್ನು ಕೇಳಿದಾಗ ಸಾಮಾನ್ಯವಾಗಿ ನಾವು ಈಜಿಪ್ಟ್ ಬಗ್ಗೆ ಯೋಚಿಸುತ್ತೇವೆ. ಆದರೆ ಭಾರತವು ತನ್ನದೇ ಆದ ಮಮ್ಮಿಯನ್ನು ಹೊಂದಿತ್ತು ಎಂದು ತಿಳಿದಿದೆಯೇ? 1975ರಲ್ಲಿ ಹಿಮಾಚಲ ಪ್ರದೇಶದಲ್ಲಿರುವ ಸ್ವಿಟಿ ಕಣಿವೆಯಲ್ಲಿ ಪ್ರಬಲವಾದ ಭೂಕಂಪ ಸಂಭವಿಸುತ್ತೆ. ಅದರ ನಂತರ ಭಾರತೀಯ ಸೈನಿಕರು ಹಾನಿಗೊಳಗಾದ ರಸ್ತೆಯನ್ನು ಸರಿಪಡಿಸುತ್ತಿದ್ದಾಗ ಒಬ್ಬ ಸೈನಿಕನು ಕಬ್ಬಿಣದ ಉಪಕರಣದಿಂದ ತಲೆಬುರುಡೆಗೆ ಹೊಡೆದಾಗ ಅವರು ಅದನ್ನು ಅಗೆಯುವುದನ್ನು ಮುಂದುವರಿಸಿದಾಗ ಅವರು ಅದ್ಭುತವಾದ ಮಮ್ಮಿ ದೇಹವನ್ನು ಕಂಡುಕೊಂಡರು. ದೇಹವು ಒಂದು ಕಾಲಿನ ಮೇಲೆ ಕೈಯನ್ನು ಇಟ್ಟುಕೊಂಡು ಮೊಣಕಾಲಿನ ಮೇಲೆ ವಿಶ್ರಾಂತಿ ಪಡೆಯುತ್ತಾ ಚರ್ಮವು ಹಾಗೆ ತೆರೆದ ತುಟಿಗಳು ಮತ್ತು ಗೋಚರಿಸುವ ಹಲ್ಲುಗಳೊಂದಿಗೆ ಕುಳಿತಿರುವ ಸ್ಥಿತಿಯಲ್ಲಿ ಕಂಡುಬಂದಿದೆ. ಚಿತ್ರವೆಂದರೆ ಕೂದಲು ಮತ್ತು ಉಗುರುಗಳು ಸಹ ಬೆಳೆಯುತ್ತಲೇ ಇವೆ. ಈ ದೇಹವು 14ನೇ ಶತಮಾನದಲ್ಲಿ ಸಂಘ ಟೆಂಜಿನ್ ಎಂಬ ಬೌದ್ಧ ಸನ್ಯಾಸಿಗೆ ಸೇರಿದೆ ಎಂದು ಗುರುತಿಸಲಾಯಿತು ಮತ್ತು DNA ಫಲಿತಾಂಶಗಳು ಸಹ ಇದನ್ನು ದೃಢಪಡಿಸುತ್ತವೆ. ಇದರಲ್ಲಿ ಕುತೂಹಲಕಾರಿಯಾದ ವಿಷಯವೇನೆಂದರೆ ಅವನು ಇನ್ನೂ ಜೀವಂತವಾಗಿರುವಾಗ ಅವನು ಮಮ್ಮಿಯಾಗಿ ಬದಲಾಗುತ್ತಿದ್ದನು. ಸಾಮಾನ್ಯವಾಗಿ ಈ ಸನ್ಯಾಸಿಗಳು ತಮ್ಮ ಕೊಬ್ಬಿನ ಸೇವನೆಯನ್ನು ಕಡಿಮೆ ಮಾಡುವ ಮೂಲಕ ವಿಶೇಷ ಆಹಾರವನ್ನು ಅನುಸರಿಸುತ್ತಿದ್ದರು ಮತ್ತು ಗಿಡಮೂಲಿಕೆಗಳು, ಬೇರುಗಳು ಮತ್ತು ಬೀಜಗಳನ್ನು ಮಾತ್ರ ತಿನ್ನುತ್ತಾರೆ. ಕೊಬ್ಬಿನ ಸೇವನೆಯನ್ನು ನಿಲ್ಲಿಸುವ ಮೂಲಕ ದೇಹದ ದ್ರವಗಳನ್ನು ಕಡಿಮೆ ಮಾಡುವುದು ಗುರಿಯಾಗಿದೆ. ಪರಿಣಾಮವಾಗಿ ಅಂಗಗಳು ಕುಗ್ಗುತ್ತವೆ. ಇದು ದೇಹವನ್ನು ಕೊಳೆಯಲು ಬಿಡುವುದಿಲ್ಲ.